टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಕೆಜೆ ಜಾರ್ಜ್ ಸಾಹೇಬ್ರು ಸಾಕಷ್ಟು ಕೆಲಸ ಮಾಡಿದ್ದಾರೆ. ನೀವು 10 ವರ್ಷದ ಹಿಂದೆ ತೆಗೆದು ನೋಡಿ ಹಿಸ್ಟ್ರಿನ, ಈಗಿಂದ ತೆಗೆದು ನೋಡಿ ಸಾಕಷ್ಟು ಕೆಲಸಗಳನ್ನ ನಮ್ಮ ಜಾರ್ಜ್ ಸಾಹೇಬ್ರು ಮಾಡ್ಕೊಂಡೇ ಬರ್ತಾ ಇದ್ದಾರೆ. ಯಾವುದು ಎಷ್ಟು ಇಂಪ್ರೂವ್ ಆಗಿದೆ HBR ನೋಡಿ, ನಾಗವಾರಿ ಇರ್ಬೋದು ಇಂಪ್ರೂವ್ ಆಗಿದೆ. ಮಳೆ ಬಂದ್ರೆ ತುಂಬುತ್ತೆ ಸರ್. ಅದು ಎಲ್ಲಿ ತುಂಬಿಲ್ಲ ಹೇಳಿ? ಯಾಕೆ ನಮ್ಮನೆ ಕಮ್ಮನಹಳ್ಳಿ ಖಂಡಿತ ಎಲ್ಲಾರ ಮನೇಲೂ ಮಳೆ ಬಂದಾಗ ನೀರು ನುಗ್ಗುತ್ತೆ ಸರ್. ಎತ್ತರವಾದಿರೋ ಪ್ಲೇಸಲ್ಲಿ, ದಣ್ಣೆ ಆಗಿರೋ ಪ್ಲೇಸಲ್ಲಿ ನುಗ್ಗಿರುತ್ತೆ ಅಲ್ಲ ಸರ್. ನುಗ್ಗುತ್ತೆ ಸರ್. ಯಾಕೆ ನುಗ್ಗಲ್ಲ? ಹೆವಿ ಮಳೆ ಬಂದಾಗ ನುಗ್ಗುತ್ತೆ ಸರ್. ಹೌದು ಖಂಡಿತ ಸರ್. ಯಾಕೆ ಅನುಭವಿಸಿಲ್ಲ? ತುಂಬಾನೇ ಕಷ್ಟ ಇದೆ ಸರ್. ನಾನು ಜನಗಳ ಬಗ್ಗೆ ಮಾತಾಡ್ತಾ ಇಲ್ಲ, ಅಲ್ಲ ಮೀಡಿಯಾ ಬಗ್ಗೆ ಮಾತಾಡ್ತಾ ಇದ್ದೀನಿ ನಾನು. ನೀವು ಮೀಡಿಯಾ ನೀವು ಅಲ್ಲ ಬರೀ ಸ್ಟೇಜ್ ಬಗ್ಗೆ ಹೇಳ್ತಾ ಇದ್ದೀರಲ್ಲ, ಅದನ್ನ ಹೇಳ್ತಾ ಇದ್ದೀನಿ. ಜನಸಂಖ್ಯೆ ಯಾವಾಗ್ಲೂ ಈಗಲ್ಲ, ಪ್ರತಿ ವರ್ಷ ಯಾಕೆ ಕಾಣಿಸಲ್ಲ ಸರ್? ಕಾಣಿಸುತ್ತೆ. ಅದು ತುಂಬಾ ಜನ ಇವಾಗ CM ಬಂದಾಗ ನಿಮ್ಗೆ ಗೊತ್ತು ಅವ್ರಿಗೆ ಕಾಲು ನೋವಿದೆ ಅಂತ, ಒಬ್ಬರೇ ಬಂದು ಹತ್ಲಿಕ್ಕೆ ಆಗಲ್ಲ ಅನ್ನೋದಕ್ಕೋಸ್ಕರ ಹಾಕಿರ್ಬೋದು. ಅದನ್ನೇ ನೀವು ಸ್ಟೇಜ್ ಹಿಡ್ಕೊಂಡೆ ಸ್ಟೇಜ್ನೇ ಮಾತಾಡ್ತಾ ಇದ್ರೆ ಹೇಗ್ ಸರ್? ಅದು ಹೇಳ ರೆಡ್ ಕಾರ್ಪೆಟ್ ಅಷ್ಟೇ ನೋಡ್ಬೇಕು ಅಂತ ಹಾಕಿದ್ದಾರೆ. ಸಾಕಷ್ಟು ಇಂಪ್ರೂವ್ ಮಾಡಿದೀವಿ ಸರ್, ಸಾಕಷ್ಟು ಇಂಪ್ರೂವ್ ಮಾಡಿ. ಈಗ ಬಂದು ಸರ್ಕಾರ ಬಂದು 2 ವರ್ಷ, ಅದಕ್ಕೆ ಮುಂಚೆ BJP ಸರ್ಕಾರ ಇದ್ದಾಗ ತುಂಬಿ ತುಳುಕ್ತಾ ಇತ್ತು. ಅರ್ಥ ಆಗ್ತದೆ. ಜನಸಾಮಾನ್ಯರಿಗೆ ಕಷ್ಟ ಯಾವಾಗ್ಲೂ ಇದ್ದೇ ಇರುತ್ತೆ. ಖಂಡಿತ ಕೆಲಸಗಳು ಮಾಡ್ಕೊಂಡೇ ಬರ್ತಾ ಇದ್ದಾರೆ. ಇಂಪ್ರೂವ್ ಆಗಿದೆ. ಪ್ರತಿ ಸರ್ಕಾರ ಬಂದಾಗ ನೀವು ಒಂದ್ಸಲಿ ಎಲ್ಲಾನು ಒಂದ್ಸಲಿ ನೋಡ್ಬೇಕಾಗುತ್ತೆ. ಪ್ರತಿಯೊಬ್ಬರು ಬಂದಾಗಲೂ ಪ್ರಶ್ನೆ ಜನಗಳಿಗೆ ಸರ್, ಜನಸಾಮಾನ್ಯರಿಗೆ ಕಷ್ಟ ಇದ್ದೇ ಇದೆ. ಪ್ರತಿಯೊಂದು ನೀರು ತುಂಬಿದಾಗ್ಲೂ ಅದಕ್ಕೆ ಪರಿಹಾರನೂ ಕೊಟ್ಟಿದ್ದಾರೆ. ಅದಕ್ಕೆ ತಕ್ಕಂತೆ ಏನೇನು ಕೆಲಸ ಮಾಡಬೇಕು ಅಂತಾನು ಮಾಡ್ಕೊಂಡು ಬಂದಿದ್ದಾರೆ. ಮಾಡಿಲ್ಲ ಅನ್ನೋ ಪ್ರಶ್ನೆನೇ ಇಲ್ಲ. ಮಾಡಿಲ್ಲ ಅನ್ನೋ ಲಾಸ್ಟ್ ಟೈಮ್ ಎಷ್ಟು ಮಳೆ ಬಂತು, ಊರೂರೇ ಮುಳುಗೋಯ್ತು. ಊರೂರು ಪರಿಹಾರ ಖಂಡಿತ ಕೊಡ್ತಾರೆ. ಖಂಡಿತ ಅದಕ್ಕೆ ಅಲ್ವಾ ಬರ್ತಾ ಇರೋದು ಅಧಿಕಾರಿಗಳು ಬರ್ತಾ ಇದ್ದಾರೆ. ನಮ್ಮ CM ಬರ್ತಾ ಇದ್ದಾರೆ, ನಮ್ಮ ಡೆಪ್ಟಿ CM ಬರ್ತಾ ಇದ್ದಾರೆ. ಪ್ರತಿಯೊಬ್ರು ಬರ್ತಾ ಇದಾರಲ್ಲ ನೋಡ್ಲಿಕ್ಕೇನೆ, ಪರಿಹಾರ ಕೊಡ್ಲಿಕ್ಕೆ ಬರ್ತಾ ಇರೋದು. ಎತ್ತಿದ ತಕ್ಷಣ ಇವಾಗ ನೆನೋನ್ ಹೇಳಿದ್ರಲ್ಲ, ಅಶೋಕ್ ಅವ್ರು ಏನ್ ಹೇಳಿದ್ರು, ಅಯ್ಯೋ ಇದು ಬೆಂಗಳೂರು ಗ್ರೇಟ್ ಬೆಂಗಳೂರು ಮಾಡ್ಬಿಟ್ಟಿದ್ದಾರೆ ಅಂತ. ಯಾಕೆ ಅದಕ್ಕೆ ಮುಂಚೆ ಈಗ ತಾನೇ, ಈಗ ಇನ್ನು ಅನೌನ್ಸ್ ಮಾಡಿ 1 ವಾರನೂ ಆಗಿಲ್ಲ. ಅಷ್ಟು ಬೇಗ ಮಳೆ ಬಂದ್ಬಿಡ್ತಾ? ಮಳೆ ಬಂದ್ರೆ. ನನ್ನ ಹೆಸರು ಸಲ್ಮಾ ತಾಜ್ ಅಂತ, ನಾನು KPCC ಜನರಲ್ ಸೆಕ್ರೆಟರಿ, ಕೋಆರ್ಡಿನೇಟರ್ ಆಗಿ. ಅದಕ್ಕೆ ಕಾಂಗ್ರೆಸ್ ವಕ್ತಾರರು ನೀವು ಮಾತಾಡಲೇಬೇಕು. ಯಾಕ್ರಿ ಮಾತಾಡ್ಬಾರ್ದು? ನಾವು ಒಂದು ಜನಸಾಮಾನ್ಯ ಇರ್ತಾನೆ, ನಾವು ಅದಕ್ಕೆ ಮಾಡ್ತಾ ಇದ್ದೀರಾ. ನಾವು ಒಂದು ಜನಸಾಮಾನ್ಯ ಈ ಕಡೆ ಮಾಡಿ ನಾನು ಹೇಳ್ತೀನಿ. 1994 ಅಲ್ಲಿ ಮನೆಗೆ ಈ ಕಡೆ ಸೈಟ್ ತಗೊಂಡಿದ್ದು ನಾವು. ಇವತ್ತರೆಗೂ ಏನ್ ಕೆಲಸ ಆಗಿದೆ ಮೇಡಮ್? ಮನೆಯಲ್ಲಿದೆ ನಿಮ್ದು, ಎಲ್ಲಿ ಇಂಪ್ರೂವ್ ಆಗಿದೆ? ಕರೆಕ್ಟ್ ಆಗಿ ಹೇಳಿ, ಮಕ್ಕ ನೋಡ್ಕೊಂಡು ಮಾತಾಡಿ. ಕರೆಕ್ಟ್ ಆಗಿ ಹೇಳಿ, ಎಲ್ಲಿ ಇಂಪ್ರೂವ್? 1994 ಫ್ರಮ್ 1994 ವಾಟ್ ಇಸ್ ಬಿನ್ ಇಂಪ್ರೂವ್ಡ್ ಓವರ್ ಹಿಯರ್? ಏನ್ ನಿಮ್ಮ ಮನೆ ತುಂಬಾ ಅದ್ಭುತ ಮಾಡಿದ್ದಾರೆ ಅಂತ ಏರಿಯಾನ. ನಿಮ್ಮ ಮನೆ ಎಲ್ಲಿದೆ ಮೇಡಮ್? ನಿಮ್ಮ ಮನೆ ಎಲ್ಲಿದೆ? ನಿಮ್ಮ ಮನೆ ಎಲ್ಲಿದೆ ಮೇಡಮ್ ನಿಮ್ದು? ಬನ್ನಿ ಕರ್ಕೊಂಡು ಹೋಗ್ತೀನಿ ನಾನು. ಅಲ್ಲ ಆದ್ರೆ ಹಂಗ ಮಾತಾಡ್ತಾರೇನ್ರಿ ಅವ್ರು? ಏನ್ ಹೇಳ್ತಾರೆ ನೋಡಿ, KJ ಜಾರ್ಜ್ ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಇಲ್ಲಿ ಸಮಸ್ಯೆ ಆಗಿರೋ ತೋರಿಸ್ತಾ ಇದ್ರು. ಅಲ್ಲ ರೀ, ಇವ್ರಿಗೆ ಚರಂಡಿ ನೀರಲ್ಲಿ ಒಂದ್ಸಲಿ ನಡೆಸಿ ಗೊತ್ತಾಗುತ್ತೆ. ಇಲ್ಲ ನೀವು ಬನ್ನಿ ಮೇಡಮ್, ಕರ್ಕೊಂಡು ಹೋಗ್ತೀನಿ. ಅಲ್ಲ ಮೀಡಿಯಾದವ್ರು ತಪ್ಪು ತೋರಿಸ್ತಾರಂತ ಇವ್ರಿಗೆ. ಮತ್ತೆ ಅಥಾರಿಟಿ ತರ ಮಾತಾಡ್ತಾರೆ ಕ್ಲೈಮ್ ಮಾಡ್ಕೊಳಕ್ಕೆ. ನಿಮ್ಮ ನಾಯಕರ ಈ ರೀತಿ ಯಾಕ್ರಿ ಶೋಪ್